ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತಿನ ಕ್ಲಾಸಲ್ಲಿ ಬೇಂದ್ರೆಯವರ ಪರಿಚಯದೊಂದಿಗೆ ಅವರ ಒಂದು ಕವಿತೆಯನ್ನು ಇವತ್ತು ನಾವು ವಿಶ್ಲೇಷಣೆಗೆ ತಗೊಳ್ಳೋಣ. ಕುವೆಂಪು ನಂತರದಲ್ಲಿ ಕಾಣಿಸಿಕೊಳ್ಳತಕ್ಕಂತಹ ಕನ್ನಡದ ಪ್ರಸಿದ್ಧ ಕವಿಯಾಗಿ ನಾವು ದರಾ ಬೇಂದ್ರೆ, ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅಂತೇಳಿ ಕರಿತೀವಿ. ಇವರನ್ನು ನಾವು ನೋಡ್ತೀವಿ. ನನ್ನ ತುಂಬಾ ನೆಚ್ಚಿನ ಕವಿ. 31 ಜನವರಿ 1896ರಲ್ಲಿ ಇವರ ಜನನ ಅಂತಕ್ಕಂಥದ್ದು ಆಗತ್ತೆ. ಬೇಂದ್ರೆಯವರ ತಂದೆ ರಾಮಚಂದ್ರ ಭಟ್ಟ, ತಾಯಿ ಅಂಬಿಕೆ ಅಥವಾ ಅಂಬವ್ವ ಅಂತೇಳಿ ಕರಿತೀವಿ. ಇವರು ಬಹಳ ಕಡು ಬಡತನದಲ್ಲಿ ವಿದ್ಯಾಭ್ಯಾಸವನ್ನ ಪೂರೈಸಿ ಮುಂದೆ ಅಧ್ಯಾಪಕರಾಗಿ ಕೆಲಸವನ್ನ ನಿರ್ವಹಿಸ್ತಾರೆ. ಆನಂತರದಲ್ಲಿ ಇವರು ಲಕ್ಷ್ಮೀಬಾಯಿ ಅಂತಕ್ಕಂತಹ ಹೆಣ್ಮಗಳನ್ನ ವಿವಾಹವಾಗ್ತಾರೆ. ಇವರು ಕನ್ನಡ ಸಾಹಿತ್ಯದಲ್ಲಿ ಅಂಬಿಕಾತನಯ ದತ್ತ ಅಂತಕ್ಕಂಥ ಹೆಸರಲ್ಲಿ ತುಂಬಾ ಪ್ರಸಿದ್ಧಿಯನ್ನ ಪಡೆದಿರ್ತಕ್ಕಂಥದ್ದು. ಇದರ ಜೊತೆಗೆ ವರಕವಿ ಅಂತೇಳಿ ಕರಿತೀವಿ, ಶಬ್ದಗಾರುಡಿಗ ಅಂತೇಳಿ ಕರಿತೀವಿ, ಕರ್ನಾಟಕ ಕವಿಕುಲ ತಿಲಕ ಅಂತೇಳಿ ನಾವು ಬೇಂದ್ರೆ ಅವರನ್ನ ಕರಿತೀವಿ. ಶಬ್ದಗಾರುಡಿಗ, ಶಬ್ದಗಳು ಪದಗಳಲ್ಲಿಯೇ ಆಟವಾಡ್ತಕ್ಕಂಥ ಕವಿ. ನೀವು ಅವರ ಕವಿತೆಗಳನ್ನು ನೋಡಬೇಕು. ಮನಸ್ಸನ್ನು ಸೂರೆಗೊಳ್ತಕ್ಕಂತಹ ಒಂದು ಜಾನಪದೀಯ ಶೈಲಿಯಲ್ಲಿ, ದೇಶೀತನದಲ್ಲಿ ಇವರು ತಮ್ಮ ಅಭಿವ್ಯಕ್ತಿಯನ್ನ ತಮ್ಮ ಕಾವ್ಯಗಳಲ್ಲಿ ಮಾಡ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಇಂತಹ ದರಾ ಬೇಂದ್ರೆ 28ಕ್ಕೂ ಹೆಚ್ಚು ಕವನ ಸಂಕಲನಗಳನ್ನ ಬರೆದಿದ್ದಾರೆ. ಇವರು ಆರಂಭದಲ್ಲಿ ಕೃಷ್ಣಕುಮಾರಿ ಅಂತಕ್ಕಂತಹ ಕವನದ ಮೂಲಕ ಇವರು ಆರಂಭ ಮಾಡ್ತಾರೆ. ಗರಿ ಅಂತಕ್ಕಂತಹ ಪ್ರಥಮ ಕವನ ಸಂಕಲನವನ್ನ ಬರೀತಾರೆ. ಆನಂತರದಲ್ಲಿ ಅನೇಕ ಇವರ ಬರಹಗಳು, ಕವನ ಸಂಕಲನಗಳು ಹೊರಗಡೆ ಬರ್ತವೆ. ಅದರಲ್ಲಿ ನಾವು ಬಹಳ ಮುಖ್ಯವಾಗಿ ನಾದಲೀಲೆ, ಉಯ್ಯಾಲೆ, ಸಖಿಗೀತ, ಮತ್ತೆ ಶ್ರಾವಣ ಬಂತು, ಅರಳು ಮರಳು, ಗಂಗಾವತರಣ, ಹಾಡು ಪಾಡು, ಹೃದಯ ಸಮುದ್ರ, ನಾಲ್ಕು ತಂತಿ, ಹೀಗೆ ನಾವು ಅನೇಕ ಕವನ ಸಂಕಲನಗಳನ್ನ ಇವರ ಬರವಣಿಗೆಯಿಂದ ಮೂಡಿ ಬಂದಿರತಕ್ಕಂಥವುಗಳನ್ನ ನಾವು ನೋಡಬಹುದು. ಆನಂತರದಲ್ಲಿ 14ಕ್ಕೂ ಹೆಚ್ಚು ನಾಟಕಗಳನ್ನ ಇವರು ಬರಿತಾ ಹೋಗ್ತಾರೆ. ಅದರಲ್ಲಿ ಸಾಯೋಟ ಆಗಿರ್ಬೋದು, ಅಥವಾ ದೆವ್ವದ ಮನೆ ಆಗಿರ್ಬೋದು, ಅಥವಾ ಜಾತ್ರೆ ಆಗಿರಬಹುದು, ಅಥವಾ ಹೊಸ ಸಂಸಾರ ಮತ್ತು ಇತರ ಕಥೆಗಳು ಆಗಿರಬಹುದು, ನಾವಿಲ್ಲಿ ನೋಡಬಹುದು. ಇದರ ಜೊತೆಗೆ ನಿರಾಭರಣ ಸುಂದರಿ ಅಂತಕ್ಕಂಥ ಒಂದು ಸಣ್ಣ ಕಥೆಯನ್ನು ಕೂಡ ಇವರು ಬರೀತಾರೆ. ಇವರ ವಿಮರ್ಶಾ ಕೃತಿಗಳನ್ನು ನಾವು ನೋಡೋದಾದ್ರೆ ಸಾಹಿತ್ಯ ಮತ್ತು ವಿಮರ್ಶೆ ಅಂತ ಕರಿತೀವಿ, ಸಾಹಿತ್ಯ ಸಂಶೋಧನೆ ಅಂತ ಕರಿತೀವಿ, ವಿಚಾರ ಮಂಜರಿ ಅಂತೇಳಿ ಕರಿತೀವಿ, ಸಾಹಿತ್ಯ ವಿರಾಟ್ ಸ್ವರೂಪ, ಹೀಗೆ ವಿಮರ್ಶಾ ಕೃತಿಗಳನ್ನು ಕೂಡ ಇವರು ಏನ್ ಮಾಡ್ತಾರೆ, ಬರಿತಾ ಹೋಗ್ತಾರೆ. ಹೀಗೆ ಕನ್ನಡ ಸಾಹಿತ್ಯದಲ್ಲಿ ಸಂಪಾದನೆ, ಅನುವಾದ, ಮರಾಠಿ ಸಾಹಿತ್ಯ, ಭಾಷಣಗಳು, ಲೇಖನಗಳು, ಹೀಗೆ ಅನೇಕ ಮಜಲುಗಳಲ್ಲಿ ಇವರು ಸಾಹಿತ್ಯದ ಕೃಷಿಯನ್ನ ಮಾಡ್ತಾರೆ. ಸುಮಾರು ಒಟ್ಟಾರೆ 67ಕ್ಕೂ ಹೆಚ್ಚು ಕೃತಿಗಳನ್ನು ನಾವಿಲ್ಲಿ ಇವರ ಬರವಣಿಗೆಯಲ್ಲಿ ಮೂಡಿ ಬಂದಿರೋದನ್ನು ನಾವಿಲ್ಲಿ ಗಮನಿಸಬಹುದು. ಇದರ ಜೊತೆಗೆ ಜಯ ಕರ್ನಾಟಕ, ಜೀವನ ಅಂತಕ್ಕಂತಹ ಪತ್ರಿಕೆಗಳಲ್ಲೂ ಕೂಡ ಬೇಂದ್ರೆ ಅವರು ಕೆಲಸ ಮಾಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಇದರ ಜೊತೆಗೆ 1921ರಲ್ಲಿ ಧಾರವಾಡದಲ್ಲಿ ಗೆಳೆಯರ ಗುಂಪು ಅಂತಕ್ಕಂತಹ ಗುಂಪನ್ನ ಕಟ್ಕೊಂಡು ಇವರು ಸಾಹಿತ್ಯದ ಚಟುವಟಿಕೆಗಳನ್ನು ನಿರ್ವಹಿಸ್ತಾರೆ. ಅನೇಕ
ಸಾಹಿತ್ಯ ಆಸಕ್ತರನ್ನೆಲ್ಲ ಒಗ್ಗೂಡಿಸಿಕೊಂಡು ಸಾಹಿತ್ಯದ ಆಗು ಹೋಗುಗಳು, ಅದರ ವಿಚಾರಗಳ ಕುರಿತು ಚರ್ಚೆ ನಡೀತಕ್ಕಂಥದ್ದನ್ನ ನಾವಿಲ್ಲಿ ಗೆಳೆಯರ ಗುಂಪಿನಲ್ಲಿ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಅದರ ಜೊತೆಗೆ ಇವ್ರಿಗೆ ಅನೇಕ ಪ್ರಶಸ್ತಿಗಳು ಕೂಡ ಬರ್ತವೆ. ಅದರಲ್ಲಿ 1958ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಗೌರವ ಸಿಗುತ್ತೆ, ಅರಳು ಮರಳು ಅಂತಕ್ಕಂಥ ಕೃತಿಗೆ ಸಿಗುತ್ತೆ. ಅದಾದ ನಂತರ 1973ರಲ್ಲಿ ಭಾರತದಲ್ಲಿ ಕೊಡ್ತಕ್ಕಂತಹ ಸಾಹಿತ್ಯಕ್ಕಾಗಿ ಕೊಡ್ತಕ್ಕಂತಹ ಅತ್ಯುನ್ನತ ಪ್ರಶಸ್ತಿಯಾಗಿರ್ತಕ್ಕಂಥ ಜ್ಞಾನಪೀಠ ಪ್ರಶಸ್ತಿ ಅಂತಕ್ಕಂಥದ್ದು ಅವರ 4 ತಂತಿ ಅಂತಕ್ಕಂಥ ಕೃತಿಗೆ ಸಿಗುತ್ತೆ. 1998ರಲ್ಲಿ ಭಾರತ ಸರ್ಕಾರ ಕೊಡ್ತಕ್ಕಂಥ ಪದ್ಮಶ್ರೀ ಪ್ರಶಸ್ತಿ ಕೂಡ ಇವರು ಭಾಜನರಾಗಿದ್ದಾರೆ. ಇದರ ಜೊತೆಗೆ ಅನೇಕ ಪ್ರಶಸ್ತಿಗಳು ಇವರನ್ನು ಅರಸಿಕೊಂಡು ಬಂದಿವೆ. ಅದರ ಜೊತೆಗೆ ಕರ್ನಾಟಕ ವಿಶ್ವವಿದ್ಯಾಲಯ ಮತ್ತು ಮೈಸೂರು ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಗೌರವವನ್ನು ಇವರು ಪಡ್ಕೊಂಡಿದ್ದಾರೆ. ಅದರ ಜೊತೆಗೆ 1943ರಲ್ಲಿ ಶಿವಮೊಗ್ಗದಲ್ಲಿ ನಡೆದಂತಹ 27ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಇವರು ಆಗಿದ್ದರು. ಇಂತಹ ಬೇಂದ್ರೆ ಬಹಳ ಕನ್ನಡ ಸಾಹಿತ್ಯದಲ್ಲಿ ಅವಿಸ್ಮರಣೀಯರಾಗಿ, ಅತ್ಯಂತ ಕವಿಗಳಲ್ಲಿ ಮೇರು ಕವಿಯಾಗಿ ಇವರು ಕೂಡ ಗುರುತಿಸಿಕೊಳ್ತಾರೆ. ನವೋದಯ ಕಾಲಘಟ್ಟದಲ್ಲಿ ಇವರನ್ನು ನಾವು ಗಮನಿಸ್ತೀವಿ. ಕನ್ನಡ ಸಾಹಿತ್ಯದಲ್ಲಿ ನಾವು ಇಬ್ಬರು ಪ್ರೇಮ ಕವಿಗಳನ್ನು ನೋಡ್ತೀವಿ. ಅದರಲ್ಲಿ ಒಬ್ರು ದರಾ ಬೇಂದ್ರೆ, ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ, ಇನ್ನೊಬ್ರು KS ನರಸಿಂಹಸ್ವಾಮಿ ಅಂತೇಳಿ ನಾವು ನೋಡ್ತೀವಿ. KS ನರಸಿಂಹಸ್ವಾಮಿ ಅವರ ಕವಿತೆಗಳಲ್ಲಿ ನಾವು ಸಂತೋಷದ, ಖುಷಿಯ, ಆ ಪ್ರೀತಿ ಅಂತಕ್ಕಂಥದ್ದನ್ನು ನಾವಲ್ಲಿ ನೋಡಬಹುದು. ಗೃಹಿಣಿ ಅಂತಕ್ಕಂಥ ಒಂದು ಪದ್ಯದಲ್ಲಿ ಅವರು ತಮ್ಮ ಹೆಂಡತಿ ಸ್ನಾನ ಮಾಡ್ಕೊಂಡು ಹೊರಗಡೆ ಬಂದಾಗ ಆ ಮುಂಗುರುಳನ್ನ ಬೆನ್ನಿನ ಮೇಲೆ ಹಾಕೊಳ್ತಾ ಅದನ್ನು ಆರಿಸ್ಕೊಳ್ತಾ ಇರಬೇಕಾದ್ರೆ ಆ ಒಂದು ಸನ್ನಿವೇಶವನ್ನ ತಮ್ಮ ಕವಿತೆಯಲ್ಲಿ ಹೇಳ್ತಾರೆ. ನನ್ನವಳೊಮ್ಮೆ ಹೇರಳ ಕೆದರಿದರೆ ಗಿರಿಯ ಮೇಲೆ ಇರುಳಮಾಲೆ ಸರಿದಂತೆ ಅಂತ ಹೇಳ್ತಾರೆ ನೋಡಿ. ಇಷ್ಟು ಚೆನ್ನಾಗಿ ಹೇಳ್ತಾರೆ. ಹೀಗೆ KS ನರಸಿಂಹಸ್ವಾಮಿ ಬಹಳ ರಮ್ಯವಾಗಿ ಅವರಲ್ಲಿ ಒಂದು ರೀತಿಯ ಸಂತೋಷದ ಪ್ರೀತಿ ಅಂತಕ್ಕಂಥದ್ದು ಕಾಣಿಸಿದ್ರೆ, ಬೇಂದ್ರೆಯವರಲ್ಲಿ ನಾನು ಬಡವ ಆತ ಬಡವಿ ಒಲವೇ ನಮ್ಮ ಬದುಕು ಅಂತಾರೆ ಅವರು. ಬಹಳ ಕಷ್ಟದ ಜೀವನ. ಇಂಥ ಕಷ್ಟದ ಜೀವನದಲ್ಲಿ ಅವರು ಒಲುಮೆ, ಪ್ರೀತಿಗೆ ಬಹಳ ಒಳ್ಳೆ ಅವಿಸ್ಮರಣೀಯವಾಗಿರ್ತಕ್ಕಂಥ ಪದ ಕೊಟ್ಟಿದ್ದಾರೆ, ಒಲುಮೆ. ಆ ಒಲುಮೆಯೇ ಇಡೀ ಜೀವನಕ್ಕೆ ಆಧಾರ, ಒಂದು ಕುಟುಂಬಕ್ಕೆ ಆಧಾರ. ಪ್ರೀತಿ ಎಲ್ಲಿರುತ್ತೋ ಅಲ್ಲಿ ಯಾವುದೇ ಅಂತಸ್ತು, ಅಧಿಕಾರ ಅಂತಕ್ಕಂಥದ್ದು ಮುಖ್ಯ ಆಗಲ್ಲ. ಹಾಗಾಗಿ ಬೇಂದ್ರೆ ಬಹಳ ಬಡತನದಲ್ಲಿ ಅಲ್ಲಿರ್ತಕ್ಕಂಥ ಪ್ರತಿಭೆ ಅಂತೇಳಿ ನಾವೇನ್ ಮಾಡ್ತೀವಿ, ಬೇಂದ್ರೆ ಅವರನ್ನು ನಾವು ಗುರುತಿಸ್ತೀವಿ. ಇಂತಹ ಬೇಂದ್ರೆ ಅಂದುಕೊಂಡೆ ನಮ್ಮ ಮುಂದೆ ಅನೇಕ ಅವರ ಕವಿತೆಗಳ ಸಾಲು ಅಂತಕ್ಕಂಥದ್ದು ನಮ್ಮ ಮುಂದೆ ಬರುತ್ತೆ. ಅವರು ಇಡೀ ಒಂದು ಕಡೆ ಹೇಳ್ಕೊಳ್ತಾರ, ಎನ್ನ ಪಾಡೆನಗಿರಲಿ ಅದರ ಹಾಡನ್ನಷ್ಟೇ ನೀಡುವೆನು ರಸಿಕ ನಿನಗೆ, ಕಲ್ಲು ಸಕ್ಕರೆ ಎಂತ ನಿನ್ನೆದೆಯು ಕರಗಿದರೆ ಆ ಸವಿಯ ಅನಿಸು ಎನಗೆ. ನೋಡ್ರಿ, ನಾನೊಬ್ಬ ಕವಿಯಾಗಿ ಬರೆಯೋದಷ್ಟೇ ನನ್ನ ಧರ್ಮ. ಆ ಕವಿತೆಗಳಿಂದ ನಿಮ್ಮ ಮನಸ್ಸು ಅಂತಕ್ಕಂಥದ್ದು ಸಂತೋಷ ಪಟ್ರೆ, ಅದರಿಂದ ನಿಮಗೆ ಹೊಸ ಹೊಳವುಗಳು ಸಿಕ್ತು ಅಂತಂದ್ರೆ ಅದಕ್ಕಿಂತ ಖುಷಿ ನನ್ನ ಜೀವನದಲ್ಲಿ ಮತ್ತೇನಿದೆ ಅಂತೇಳಿ ಬೇಂದ್ರೆ ಹೇಳ್ತಾರೆ. ರಸವೇ ಜನನ, ವಿರಸವೇ ಮರಣ, ಸಮರಸವೇ ಜೀವನ ಅಂತೇಳಿ ಕರೀತಾರೆ. ಒಂದು ಸೌಹಾರ್ದಯುತವಾಗಿರ್ತಕ್ಕಂಥ ಜೀವನವನ್ನ ಕಟ್ಕೊಳ್ತಕ್ಕಂಥದ್ರ ಬಗ್ಗೆ ಬಹಳ ಪ್ರೀತಿಯಿಂದ ಬೇಂದ್ರೆಗಳಿಗೆ ಅನೇಕ ಸಾಲುಗಳನ್ನ, ಕವಿತೆಗಳನ್ನ ಬರಿತಾ ಹೋಗ್ತಾರೆ. ಮುಗಿಲ ಮಾರಿಗೆ ರಾಗರತಿಯ ನಂಜ ಏರಿತ್ತ, ಆಗ ಸಂಜಿಯಾಗಿತ್ತ, ನೆಲದ ಹಂಚಿಗೆ ಮಂಜಿನ ಮುಸುಕು ಹೆಂಗೋ ಬಿದ್ದಿತ್ತ, ಗಾಳಿಗೆ ಮೇಲೆಕ್ಕಿದಿತ್ತ. ಎಷ್ಟು ಚೆನ್ನಾಗಿ ಅವರ ಕವಿತೆಗಳನ್ನ ವಾಚನ ಮಾಡ್ತಾ ಇರ್ಬೇಕಾದ್ರೆ ಆ ದೃಶ್ಯಗಳೇ ನಮ್ಮ ಕಣ್ಮುಂದೆ ಬರ್ತಾವ. ಇಳಿದು ಬಾ ತಾಯಿ ಇಳಿದು ಬಾ, ಅರುಣ ಜಡೆಯಿಂದ ಅಡಿಯ ಮುಡಿಯಿಂದ
ಅರನ ಜಡೆಯಿಂದ ಅರಿಯ ಮುಡಿಯಿಂದ ಋಷಿಯ ತೊಡೆಯಿಂದ ನುಸುಳಿ ಬಾ, ದೇವರನ್ನು ತಣಿಸಿ ಬಾ, ದಿಗಂತದಲ್ಲಿ ಅಣಿಸಿ ಬಾ, ಚರಾಚರಗಳಿಗೆ ಉಣಿಸಿ ಬಾ, ಇಳಿದು ಬಾ ತಾಯಿ ಇಳಿದು ಬಾ. ಇಳಿದು ಬಾ ಅಂತಕ್ಕಂತಹ ಗಂಗಾವತರಣದಲ್ಲಿ ಬರ್ತಕ್ಕಂಥ ಈ ಪದ್ಯದಲ್ಲಿ ಬರಗಾಲದ ಸಂದರ್ಭದಲ್ಲಿ ಗಂಗೆಯನ್ನ ನೀನು ಬಾ, ಧರೆಗೆ ಬಂದು ತಣಿಸು, ಎಲ್ಲ ಕ್ಷಾಮ ಬೀರಿದೆ ಅಂತೇಳಿ ಬರೀತಕ್ಕಂಥ ಪದ್ಯ. ಇನ್ನೊಂದು ಬಹಳ ಪ್ರಸಿದ್ಧವಾಗಿರ್ತಕ್ಕಂಥದ್ದು, ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ. ಇದು ನೀವೆಲ್ಲ ಕೇಳಿರ್ತೀರ ನೋಡ್ರಿ. ಪ್ರತಿಯೊಂದರಲ್ಲೂ ಕೂಡ ಅವರ ಕಾವ್ಯ ಅಂತಕ್ಕಂಥದ್ದು ಎಂತಹ ಆ ಓದುಗರನ್ನು ಸಹೃದಯರನ್ನು ಕೂಡ ತನ್ನ ಹತ್ರ ಸೆಳೆದ್ಕೊಂಡ್ಬಿಡತ್ತೆ. ಒಂದ್ಸರಿ ಬೇಂದ್ರೆ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ದಾರಿಯಲ್ಲಿ ಒಬ್ಬ ಮಗು ಅಳ್ತಾ ಕೂತಿರುತ್ತೆ. ಯಾಕ್ಲಾ ಅಳ್ತಾ ಕೂತಿದ್ಯಾ, ಏನಾಯ್ತು ಅಂತ ಕೇಳಿದಾಗ ಮಗು ಹೇಳುತ್ತೆ, ಇಲ್ಲ ಜಾ, ಮುಂದ್ಗಡೆಗೆ ಸಂಗೀತ ಕ್ಲಾಸ್ ನಡೀತಾ ಇದೆ, ನನ್ನ ಹತ್ರ ಗೆಜ್ಜೆ ಇಲ್ಲ, ಯಾತ್ರದ್ದು ಇಲ್ಲ, ಅದಕ್ಕೆ ಅವ್ರು ಕರ್ಕೊಳಲ್ಲ ಅಂತಂದ್ರು. ಅಂತಂದಾಗ ಆ ಕ್ಷಣದಲ್ಲಿ ಆ ಮಗುವನ್ನ ಹೇಗೆ ತಮ್ಮ ಕಡೆ ಕರ್ಕೊಳ್ತಾರಂದ್ರೆ, ಕುಣಿಯೋಣ ಬಾರ ಕುಣಿಯೋಣ, ತಾಳ್ಯಾಕ ತಂತ್ಯಾಕ, ರಾಗದ ಚಿಂತ್ಯಾಕ, ಹೆಜ್ಜಾಕ ಗೆಜ್ಜಾಕ ಅಂತ ಕರೀತಾರ. ಕುಣಿಯೋಣ ಬಾರ ಕುಣಿಯೋಣ. ನೋಡ, ಮಗುವನ್ನ ಕರೆದು ಯಾಕೆ ನಿನಗೆ ಗೆಜ್ಜೆ ಬೇಕು ಹೆಜ್ಜೆ ಬೇಕು, ಬಾ ಕುಣಿಯೋಣ ಇಬ್ರು ಅಂತೇಳಿ ಅಲ್ಲೇ ಅವ್ರು ಕುಣಿತ ಒಂದು ಪದ್ಯವನ್ನ ರಚನೆ ಮಾಡ್ತಾರೆ. ಅದೇ ಕುಣಿಯೋಣ ಬಾರ. ಹೀಗೆ ಅನೇಕ ಅವರಿಂದ ಮೂಡಿ ಬಂದಂತಹ ಕವಿತೆಗಳು ಇವತ್ತು ಕನ್ನಡಿಗರ ಸಹೃದಯಗಳನ್ನು ತಳಿಸಿರ್ತಕ್ಕಂಥದ್ದನ್ನು ನಾವೆಲ್ಲಿ ನೋಡ್ತೀವಿ. ಹೆಣ್ಣಿನ ಕುರಿತು ಅನೇಕ ಪದ್ಯಗಳು ನಾವು ನೋಡಬಹುದು. ನಾರಿ ನಿನ್ನ ಮಾರಿ ಮ್ಯಾಗ ನಗೆ ನವಿಲು ಆಡುತ್ತಿತ್ತ, ಆಡುತ್ತಿತ್ತ ಓಡುತ್ತಿತ್ತ, ಮುಗಿಲ ಕಡೆಗೆ ನೋಡುತ್ತಿತ್ತ. ನೋಡ್ರಿ, ಹೆಣ್ಣಿಗೆ ಮುಖದಲ್ಲಿ ಯಾವ ಒಡವೆ ಏನಿಲ್ದಿದ್ರು ಸಾಕು, ನಗು ಒಂದಿದ್ರು ಸಾಕು, ಬಹಳ ಸುಂದರವಾಗಿ ಕಾಣುತ್ತೆ ಮುಖ ಅಂತೇಳಿ ಬೇಂದ್ರೆ ಅವರು ಬಡತನದಲ್ಲಿರುವ ಹೆಣ್ಣು ಮಕ್ಕಳಿಗಾಗಿ ಆ ಕವಿತೆಯ ಆ ರಚನೆ ಅಂತಕ್ಕಂಥದ್ದು ಒಂದು ಸಂಭ್ರಮವನ್ನ, ಆನಂದವನ್ನ ನೀಡತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ತೀವಿ. ಹೀಗೆ ಅನೇಕ ಕವಿತೆಗಳು ಒಂದಾಗ್ತಲೇ ನಮ್ಮ ಮುಂದೆ ಬರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಇಂತಹ ಬೇಂದ್ರೆ ಅವರ ಬರವಣಿಗೆಯಿಂದ ಮೂಡಿ ಬಂದಿರತಕ್ಕಂತಹ ಅನೇಕ ಕವಿತೆಗಳಲ್ಲಿ ಒಂದು ಕವಿತೆ ಯಾವುದು ಅಂದ್ರೆ ನಾವು ಪುಟ್ಟ ವಿಧವೆ ಅಂತ ಕರಿತೀವಿ. ಈ ಪುಟ್ಟ ವಿಧವೆ ಕವಿತೆಯನ್ನ ಇವತ್ತಿನ ಕ್ಲಾಸಲ್ಲಿ ನಾವು ವಿಶ್ಲೇಷಣೆಯನ್ನ ಮಾಡೋಣ. ಆ ಪುಟ್ಟ ವಿಧವೆ ಕವಿತೆ ಅಂತಕ್ಕಂಥದ್ದನ್ನು ನಾವು ಹೇಗೆ ಅರ್ಥ ಮಾಡ್ಕೋಬೇಕು, ಯಾವ ರೀತಿ ಪ್ರಶ್ನೆ. ಆಕೆ ಇದ್ದಳು ಕೂಸು, ಈತ ಇನ್ನೂ ಹುಡುಗ. ಅವರ ತಾಯಿ ತಂದೆಗಳ ಹಿಗ್ಗು ಎಷ್ಟು, ಧರ್ಮದ ಹೆಸರಿನಲ್ಲಿ ಅವರ ಕೈಗೂಡಿಸಲು ಇವರಿಗೆನಿಸಿತು ಹರ್ಷ ಹಬ್ಬದಷ್ಟು. ಕೊರಳ ಕರಿಮಣಿ, ಗಲ್ಲದರಿಶಿನವು, ಮೂಗುಬೊಟ್ಟು, ಮೇಲೆ ಉದ್ದ ಕುಂಕುಮದ ಅಂದ. ಪುಟ್ಟ ಮುತ್ತೈದೆ ಪುಟಪುಟನೆ ನಗೆದಾಡೆ, ಅಷ್ಟೇ ಕಂಡಿತು ಕಣ್ಣಿಗೆಷ್ಟೋ ಚಂದ. ವರ್ಷವೆಂಬುದರೊಳಗೆ ಚೊಚ್ಚಿಲದ ಸಂಭ್ರಮವು, ದೈವದಾಟವು ಎಂದಿತಿಡಿಯ ಊರು. ಮಗನು ಬಂದಿರೆ ಇಹಕ್ಕೆ, ತಂದೆ ಏರಿದ ಪರಕೆ, ಕ್ಷೀರಸಾಗರವಾಯಿತು ಉಪ್ಪು ನೀರು. ಸತ್ತೆನೆಂದಳು ಕೂಸು, ತಾಯಿ ಅಯ್ಯೋ ಎಂದು ಭೋರೆಂದು ಗೋಳಿಟ್ಟು ಹೊಟ್ಟೆ ಹೊಸೆದು ಹುಚ್ಚೆದ್ದು ಹೌಹಾರಿ ಹುಯ್ಯಲಿಟ್ಟಳು ಆಕೆ. ತನ್ನ ತಾ ಶಪಿಸಿದಳು ಹಲ್ಲು ಮಸೆದು. ತಲೆಭಾರ ಇಳಿದಿತ್ತು, ಅಂಗಾರ ಬೆಳೆದಿತ್ತು, ಮೈಯನ್ನು ಮುಚ್ಚಿತ್ತು ಕೆಂಪು ಸೀರೆ. ಆದರಯ್ಯೋ ಪಾಪ, ಆಕೆ ಇನ್ನೂ ಮಗುವು, ಸಿಂಗಾರವಿರದೆ. ಆ ಮಾತೇ ಬೇರೆ. ನಿಟ್ಟುಸಿರ ಸರದಲ್ಲಿ ಕಂಬನಿಯ ಪೋಣಿಸುತ್ತ ಪುಟ್ಟ ವಿಧವೆಯು ಪುರಾಣಕ್ಕೆ ಬರಲು, ಗುಡಿಯ ಮೂರ್ತಿಗೆ ಮಂಕು ಹಿಡಿದು ಆಚಾರ್ಯರಿಗೂ ಉರುಲಿಕ್ಕಿತಂತೆ ಬಿಗಿದಿತ್ತು ಕೊರಲು. ಕುರುಡು ಧರ್ಮಕ್ಕೆ ಸ್ಮಾರಕವು ನಿಂತಂತಾಕೆ, ಮೈಮರೆತು ನಿಂತಾಗ್ಗೆ ಕೂಗೆ ಹಾಡಿತ್ತು. ಮುದ್ರೆಯೊತ್ತುವ ಕಣ್ಣು ಮೋರೆ ನೋಡಿತೊಮ್ಮೆ,
ಜಾರ ಕೃಷ್ಣನ ಕಥೆಗೆ ಕೋಡು ಮೂಡಿತು.